ಮುಖ್ಯಮಂತ್ರಿಗಳ ಪರವಾಗಿ ಸಲ್ಲಿಕೆಯಾಗಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ಹಿಂದಿನ ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮಾಡ್ತಿದ್ದಾರೆ. ಸ್ಯಾಂಕ್ಷನ್ ನೀಡೋಕೆ ಅನುಸರಿಸಬೇಕಾದ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಬಟ್ ಈ ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಪಾಲನೆ ಮಾಡಬೇಕಾಗಿತ್ತು ರಾಜ್ಯಪಾಲರು. ಯಾವ ನಿಯಮಗಳನ್ನ ರಾಜ್ಯಪಾಲರು ಪಾಲನೆ ಮಾಡಿಲ್ಲ, ಆ ಅಂಶಗಳನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ವಿವೇಚನೆ ಇಲ್ಲದೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ನಲ್ಲಿ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ವಾದವನ್ನ ಮಾಡಲಿರುವಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಯಾವಾಗ ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರು ವಿವೇಚನೆ ಇಲ್ಲದೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ರಾಜ್ಯಪಾಲರಿಗೆ ವಿವರವಾಗಿ ಸಂಪುಟ ಸಭೆ ಪ್ರತಿಕ್ರಿಯಿಸಿರುವುದಕ್ಕೆ ತುಷಾರ್ ಮೆಹ್ತಾ ಕೌಂಟರ್ ಅನ್ನ ಕೊಡ್ತಾರೆ. ರಾಜ್ಯಪಾಲರು ಯಾವುದೇ ವಿವೇಚನೆ ಇಲ್ಲದೆ ಶೋಕಾಸ್ ನೋಟಿಸ್ ನೀಡಬಹುದು, ಅದು ಚರ್ಚೆಯ ವಿಚಾರ ಅಲ್ಲ, ಸಂಪುಟ ವಿವರವಾಗಿ ಪ್ರತಿಕ್ರಿಯೆ ನೀಡಿದೆ, ಅದನ್ನ ತುಷಾರ್ ಮೆಹ್ತಾ ಕೊಂಕು ಮಾತನಾಡ್ತಿದ್ದಾರೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ನಂತರದಲ್ಲಿ ಮತ್ತೆ ವಾದ ಮುಂದುವರಿಯುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರದ್ದು ಗುಜರಾತ್ ಮೆಹ್ತಾ ಪ್ರಕರಣವನ್ನ ಉಲ್ಲೇಖಿಸಿ ಅವರು ಸದ್ಯ ವಾದವನ್ನ ಮಾಡ್ತಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಅವರ ಪ್ರಕರಣ 2011ರಲ್ಲಿ ಯಡಿಯೂರಪ್ಪ ಅವರ ಕೇಸ್ನಲ್ಲಿ ಏನಾಗಿತ್ತು ಆ ವಿಚಾರಗಳನ್ನ ಉಲ್ಲೇಖಿಸಿ ವಾದವನ್ನ ಮಾಡಲಾಗ್ತಾ ಇದೆ. ಆಗ ಕೋರ್ಟ್ ಯಾವ ಅಂಶಗಳನ್ನ ಪರಿಗಣಿಸಿತ್ತು ಆ ವಿಚಾರಗಳನ್ನ ಸದ್ಯ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಇದರ ಜೊತೆಗೆ ಸದ್ಯ ಕಂಪ್ಲೇಂಟ್ ಪ್ರತಿಯ ಬಗ್ಗೆ ಉಲ್ಲೇಖವನ್ನ ಮಾಡ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ಸಲ್ಲಿಕೆಯಾದಂತಹ ದೂರುಗಳಿದೆಯಲ್ಲ, ಆ ದೂರು ಆ ಕಂಪ್ಲೇಂಟ್ ಪ್ರತಿಯನ್ನ ಸದ್ಯ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಹಲವು ಕೇಸಸ್ಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಯಾವ ಕೇಸಲ್ಲಿ ಕೋರ್ಟ್ ಯಾವ ಅಂಶಗಳನ್ನ ಪರಿಗಣಿಸಿದೆ ಅದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯ ದೂರಿನ ಪ್ರತಿಯನ್ನ ಉಲ್ಲೇಖ ಮಾಡ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. 2004ರಿಂದ 2010 ತನಕ ಸಿದ್ದರಾಮಯ್ಯ ಅವರ ಪಾತ್ರವೇ ಇರಲಿಲ್ಲ ಈ ಕೇಸ್ನಲ್ಲಿ. ಈಗ ಮುಡಾ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ, ಮುಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಏನ್ ಆರೋಪವನ್ನ ಮಾಡಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ದೂರಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಉಲ್ಲೇಖ ಆಗಿವೆ ಅದನ್ನ ಮೆನ್ಷನ್ ಮಾಡಿ ಕೌಂಟರ್ ಮಾಡುವಂತಹ ಕೆಲಸವನ್ನ ಸದ್ಯ ಸಿದ್ದರಾಮಯ್ಯ ಅವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇರೋದು. 2004ರಿಂದ 2010 ತನಕ ಅಂದ್ರೆ ಮಲ್ಲಿಕಾರ್ಜುನ್ ಅವರು ಜಮೀನನ್ನ ಖರೀದಿ ಮಾಡಿದ್ದು, ಆ ನಂತರದಲ್ಲಿ ಅಲ್ಲಿ ಸೈಟ್ಗಳನ್ನ ಆ ಜಾಗವನ್ನ ಮುಡಾ ಅಕ್ವೈರ್ ಮಾಡಿಕೊಂಡಿದ್ದು, ಅದಾದ ನಂತರದಲ್ಲಿ ತಮ್ಮ ಸಹೋದರಿಗೆ ಮಲ್ಲಿಕಾರ್ಜುನ್ ಅವರು ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಅದನ್ನ ಗಿಫ್ಟ್ ಮಾಡಿದ್ದು, ಈ ಎಲ್ಲ ವಿಚಾರಗಳು ಏನು ಉಲ್ಲೇಖ ಆಗಿದೆ ದೂರಿನಲ್ಲಿ ಅದನ್ನ ಮೆನ್ಷನ್ ಮಾಡಲಾಗ್ತಾ ಇದೆ. 2004ರಿಂದ 2010 ತನಕ ಸಿದ್ದರಾಮಯ್ಯ ಅವರ ಪಾತ್ರವೇ ಇಲ್ಲ. ಅದಾದ ಬಳಿಕ 2014ರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಆ ಜಾಗವನ್ನ ಗಿಫ್ಟ್ ಮಾಡಲಾಗಿದೆ. ಇಲ್ಲಿ ಯಾವುದೇ ಆತುರ ಇರಲಿಲ್ಲ. ಇಲ್ಲಿ ಗವರ್ನರ್ ದೂರು ಕೊಟ್ಟ ದಿನವೇ ಶೋಕಾಸ್ ಕೊಟ್ಟಂತಹ ರೀತಿ ಇದೆಯಲ್ಲ, ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದಂತಹ ರೀತಿ ಇದೆಯಲ್ಲ, ಆ ರೀತಿ ಅವರು ರಿಯಾಕ್ಟ್ ಮಾಡೋದಕ್ಕೆ ಅಂತಹ ಗಂಭೀರವಾದಂತಹ ಅಪರಾಧ ಏನಾಗಿದೆ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಪ್ರಶ್ನೆ ಮಾಡ್ತಿದ್ದಾರೆ. ಅದಾದ ಬಳಿಕ ಸೈಟ್ ಪಡೆದಿದ್ಯಾವಾಗ 14 ಸೈಟ್ ಬದಲಿ ಸೈಟ್ ಅನ್ನ ಕೊಡಿ ಅಂತ ಹೇಳಿ ಪಾರ್ವತಿಯವರು ಮನವಿಯನ್ನ ಮಾಡಿಕೊಂಡಂತಹ ನಂತರದಲ್ಲಿ, ಅರ್ಜಿಯನ್ನ ಸಲ್ಲಿಸಿದಂತಹ ನಂತರದಲ್ಲಿ 2022ರಲ್ಲಿ ಮುಡಾದಿಂದ ಸೈಟ್ ಅನ್ನ ಪಡೆಯುವಂತಹ ಕೆಲಸ ಆಗಿದೆ. ಅದಾದ ಬಳಿಕ 2024ರಲ್ಲಿ ದೂರನ್ನ ಸಲ್ಲಿಸುವಂತಹ ಕೆಲಸ ಆಗಿದೆ. ಸೈಟ್ ಪಡೆದಿದ್ಯಾವಾಗ 2022ರಲ್ಲಿ.
ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ಸೈಟ್ಗಳನ್ನ ಬದಲಿ ಸೈಟ್ಗಳನ್ನ ಕೊಟ್ಟಿದ್ದು 14 ಸೈಟ್ಗಳನ್ನ 2022ರಲ್ಲಿ. ದೂರು ಸಲ್ಲಿಕೆಯಾಗ್ತಾ ಇರೋದು ಯಾವಾಗ? 2 ವರ್ಷಗಳ ನಂತರ. ಈ ವರ್ಷ 2024ರಲ್ಲಿ ದೂರುಗಳನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅಂದ್ರೆ 2 ವರ್ಷಗಳ ಗ್ಯಾಪ್ ಇತ್ತಲ್ಲ, ಆ 2 ವರ್ಷಗಳ ಕಾಲ ಯಾವುದೇ ದೂರು ಈ ವಿಚಾರವಾಗಿ ಮುಡಾ ಸೈಟ್ಗೆ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟ್ ನೀಡಿದಂತಹ ವಿಚಾರವಾಗಿ ಯಾವುದೇ ದೂರು ಸಲ್ಲಿಕೆ ಆಗಿಲ್ಲ. ಅಷ್ಟು ವರ್ಷಗಳಲ್ಲಿ ಎಷ್ಟು ಜನ ಅಧಿಕಾರಿಗಳು ಬಂದು ಹೋಗಿದ್ದಾರೆ? ಇವರು ಸಿಎಂ ಆದ ಮೇಲೆ ಬಂದು ದೂರನ್ನ ನೀಡಲಾಗಿದೆ. 2022ರಲ್ಲಿ ಪಾರ್ವತಿಯವರಿಗೆ ಸೈಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯೂ ಕೂಡ ಆಗಿರಲಿಲ್ಲ, ಅವರ ಸರ್ಕಾರವೂ ಕೂಡ ಇರಲಿಲ್ಲ. 2022ರಲ್ಲಿ ಆ ಬದಲಿ ಸೈಟ್ ಅನ್ನ ಮೈಸೂರಿನ ವಿಜಯನಗರದಲ್ಲಿ 14 ಸೈಟ್ಗಳನ್ನ ನೀಡಲಾಗಿರೋದು. ಆಗ ಮುಖ್ಯಮಂತ್ರಿ ಕೂಡ ಆಗಿರಲಿಲ್ಲ. ಆಗ ಬದಲಿ ಸೈಟ್ಗಳನ್ನ ಮುಡಾದಿಂದ ಪಾರ್ವತಿಯವರಿಗೆ ನೀಡಲಾಗಿತ್ತು. ಈಗ 2024 ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ದೂರನ್ನ ಕೊಡ್ತಾ ಇರೋದು ಯಾವಾಗ? ಈಗ. ಅಂದ್ರೆ ಆ 2 ವರ್ಷಗಳ ಅಂತರ ಏನಿದೆ, ಗ್ಯಾಪ್ ಏನಿದೆ, ಆಗ ಯಾರೂ ಕೂಡ ಬಂದು ದೂರನ್ನ ಸಲ್ಲಿಕೆ ಮಾಡಿಲ್ಲ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತಹ ನಂತರದಲ್ಲಿ ಬಂದು ದೂರನ್ನ ನೀಡಲಾಗಿದೆ. ಹಾಗಾದ್ರೆ ಇದರ ಹಿಂದಿರುವಂತಹ ಉದ್ದೇಶ ಏನು? ಅದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಇನ್ನು ಪದೇ ಪದೇ ಗವರ್ನರ್ ಅದೇ ದಿನ ಶೋಕಾಸ್ ನೋಟಿಸ್ ನೀಡಿದ್ದರ ಬಗ್ಗೆ ಉಲ್ಲೇಖಿಸಿ ವಾದವನ್ನ ಮಾಡುವಂತಹ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಮಾಡ್ತಿದ್ದಾರೆ. ಆರಂಭದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ದೂರು ಕೊಟ್ಟಂತಹ 24 ಗಂಟೆಯ ಒಳಗಾಗಿ ಗವರ್ನರ್ ಶೋಕಾಸ್ ನೋಟಿಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನ್ ಜಾರಿ ಮಾಡಿದ್ರು, ನಿಮ್ಮ ವಿರುದ್ಧ ತನಿಖೆಗೆ, ಪ್ರಕರಣದ ತನಿಖೆಗೆ ಯಾಕೆ ನಾನು ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಶೋಕಾಸ್ ನೋಟಿಸ್ ಅನ್ನ ಏನ್ ಜಾರಿ ಮಾಡಿದ್ರು, ಅದೇ ವಿಚಾರವನ್ನ ಪದೇ ಪದೇ ಉಲ್ಲೇಖ ಮಾಡಿ ರಾಜ್ಯಪಾಲರ ಆದೇಶವನ್ನ ಕೌಂಟರ್ ಮಾಡುವಂತಹ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಇಲ್ಲಿ ಸೈಟ್ ಕೊಡುವುದಕ್ಕೆ ಬಹಳ ವರ್ಷ ಆಗಿದೆ. 2004ರಿಂದ ಆರಂಭ ಆಗುತ್ತೆ ಎಲ್ಲ ವಿಚಾರ. ಆ ಸೈಟನ್ನ, ಆ ಜಾಗವನ್ನ ಖರೀದಿ ಮಾಡೋದು, ಅದಾದ ನಂತರ ಮುಡಾ ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದು, ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಪತ್ನಿ ಇಲ್ಲ ನನಗೆ ಬದಲಿ ನಿವೇಶನವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸೋದು, ಎಲ್ಲ ಇದೆಯಲ್ಲ, ಎಲ್ಲ ಪ್ರಕ್ರಿಯೆಗಳು ಸುಮಾರು ವರ್ಷಗಳ ಕಾಲ ಈ ಪ್ರಕ್ರಿಯೆಗಳು ನಡೆದಿದೆ. ಸೈಟ್ ಕೊಡೋದಕ್ಕೂ ಅರ್ಜಿಯನ್ನ ಸಲ್ಲಿಸಿದಂತಹ ನಂತರದಲ್ಲಿ, ಪಾರ್ವತಿಯವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ನಂತರದಲ್ಲಿ ಸೈಟ್ ನೀಡೋದಕ್ಕೂ ಕೂಡ ಅವರಿಗೆ ಸಾಕಷ್ಟು ವರ್ಷಗಳ ಕಾಲ ತಗುಲಿದೆ, ಸಾಕಷ್ಟು ಸಮಯ ತೆಗೆದುಕೊಂಡಿದೆ. ಆದರೆ ಗವರ್ನರ್ ಸ್ಯಾಂಕ್ಷನ್ ನೀಡೋಕೆ, ಶೋಕಾಸ್ ನೋಟಿಸ್ ಅನ್ನ ನೀಡೋಕೆ ಶರವೇಗದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಸೈಟ್ ವಿಚಾರವಾಗಿ ಆದಂತಹ ಬೆಳವಣಿಗೆಗಳು ಸುಮಾರು ವರ್ಷಗಳ ಕಾಲ ನಡೆದಿದೆ. ಇದು ರಾತ್ರೋರಾತ್ರಿ ಆದಂತಹ ಬೆಳವಣಿಗೆ ಅಲ್ಲ. ಇವರೇನ್ ಹಗರಣ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ರಾತ್ರೋರಾತ್ರಿ ಆದಂತಹ ಬೆಳವಣಿಗೆ ಅಲ್ಲ. ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಆದಂತಹ ಸೈಟ್ ಪಡೆದಿರೋದಲ್ಲ. 2022ರಲ್ಲಿ ಅವರು ಸೈಟ್ ಅನ್ನ ಪಡೆದಿದ್ದು, ಅರ್ಜಿಯನ್ನ ಸಲ್ಲಿಸಿದ್ದು ಅದಕ್ಕೂ ಮುಂಚೆ ಹಲವು ವರ್ಷಗಳಾದಂತಹ ನಂತರದಲ್ಲಿ ಪಾರ್ವತಿಯವರಿಗೆ ಸೈಟ್ ಅನ್ನ ನೀಡಲಾಗುತ್ತೆ. ಈ ಎಲ್ಲವೂ ಕೂಡ ಸಾಕಷ್ಟು ಸಮಯ ತೆಗೆದುಕೊಂಡಿದೆ. ಆದರೆ ರಾಜ್ಯಪಾಲರು ಮಾತ್ರ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡೋಕೆ, ಹಾಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡೋಕೆ ಸಮಯ ತೆಗೆದುಕೊಳ್ಳಿಲ್ಲ. ಬಹಳ ಶರವೇಗದಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ರು ಅನ್ನುವಂಥ ವಿಚಾರವನ್ನ ಅಭಿಷೇಕ್ ಮನು ಸಿಂಘ್ವಿ ಮೆನ್ಷನ್ ಮಾಡ್ತಾ ರಾಜ್ಯಪಾಲರ ಉದ್ದೇಶವನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲದೆ ಈ ಪ್ರಕ್ರಿಯೆ ಆದಂತಹ ಸಂದರ್ಭದಲ್ಲಿ, ಯಾವ ಪ್ರಕ್ರಿಯೆ? ಆ ಸೈಟ್ ನೀಡಿದಂತಹ ವಿಚಾರ ಇದೆಯಲ್ಲ, ಪಾರ್ವತಿಯವರಿಗೆ ಸೈಟ್ ಅನ್ನ ಕೊಟ್ಟಂತಹ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಅಧಿಕಾರ ಕೂಡ ಇರಲಿಲ್ಲ ಅಂತ ಹೇಳಿ ಸೈಟ್ ಹಂಚಿಕೆಯ ದಾಖಲೆಗಳ ಬಗ್ಗೆ ಸದ್ಯ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮುಂದುವರೆಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.